ಗೌತು, ಯಾಕೆ ಈಗ ಹೇಳ್ತಿದ್ಯಾ? ಸಮಾಧಾನ ಮಾಡ್ಕೊಳೆ. ನೋಡು, ಗೌರಿ ಅವ್ರು ಹೇಳಿದ್ನ ಕೇಳು. ನೀನೀಗ ಅಳ್ತಾ ಕೂತ್ಕೊಂಡ್ರೆ ನಾನು ಏನೇ ಮಾಡಬೇಕು? ನನ್ನ ಕೈಲಿದ್ನೆಲ್ಲ ನೋಡೋಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ. ಗೌತು, ಯಾಕೆ ಹಿಂಗೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊಳೆ. ನೀನು ಹಿಂಗೆ ಹತ್ರ ಎಲ್ಲ ಸರಿ ಹೋಗ್ಬಿಡುತ್ತಾ? ಪ್ಲೀಸ್ ಕಣೆ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಡಿಸೈನರ್ ಕಾಲ್ ಮಾಡ್ತಿದ್ದಾರಲ್ಲ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಅಭಿ ಡ್ರೆಸ್ಸು ಡಿಸೈನ್ ಆಗಿದೆಯಾ? ನಾನು ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದೆ. ಸರ್ ಮೆಜರ್ಮೆಂಟನ್ನು ಕೊಟ್ಟಿದ್ದಾರೆ, ನಾನು ಅವರಿಗೆ ಡಿಸೈನ್ಸು ಕಳಿಸಿದ್ದೀನಿ. ಬಟ್ ಅವ್ರು ಏನು ರಿಪ್ಲೈ ಮಾಡ್ತಾ ಇಲ್ಲ ಮೇಡಮ್. ನಾನು ಕಾಲ್ ಕೂಡ ಟ್ರೈ ಮಾಡಿದೆ, ಅವ್ರ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ ಮೇಡಮ್. ಕಾಲ್ ಕನೆಕ್ಟ್ ಆಗ್ತಿಲ್ವಾ? ಓಕೆ, ಆ ಡಿಸೈನ್ಸ್ ಎಲ್ಲ ನನಗೆ ಕಳಿಸ್ಕೊಡಿ, ನಾ ಮಾತಾಡ್ತೀನಿ. ಸರಿ ಮೇಡಮ್. ಅಭಿ ಫೋನ್ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ? ಹಲೋ ಮ್ಯಾಮ್. ಅಭಿ ಎಲ್ಲಿ? ಸರ್ ಫ್ಲೈಯಿಂಗ್ ಹೋಗಿದ್ದಾರೆ ಮ್ಯಾಮ್. ಓಕೆ, ಫ್ಲೈಯಿಂಗ್ ಸ್ಟಾಫ್ ಯಾರಿದ್ದಾರೆ? ಮ್ಯಾಮ್ ಗೌತಮಿ ಆ್ಯಂಡ್ ನಿಕ್ಕಿ ಹೋಗಿದ್ದಾರೆ ಮ್ಯಾಮ್. ವಾಟ್? ಗೌತಮಿನಾ? ಅವಳು ಯಾಕೆ ಹೋದ್ಲಲ್ಲಿಗೆ? ಮ್ಯಾಮ್ ಅವರು ರಿಸೈನ್ ಮಾಡೋಕೆ ಅಂತ ಬಂದರು. ರಿಸೈನ್ ಮಾಡಕ್ಕೆ ಬಂದವಳು ಲೆಟರ್ ಕೊಟ್ಟು ಹೋಗ್ತಾ ಇರಬೇಕು. ಅದನ್ನ ಬಿಟ್ಟು ಅವಳು ಯಾಕೆ ಫ್ಲೈಟ್ ಹತ್ತದ್ಲು? ಮ್ಯಾಮ್ ಇದು ಲಾಸ್ಟ್ ಫ್ಲೈಟು, ಲಾಸ್ಟ್ ರೈಡಿಂಗ್ ಅಂತ ಹೋಗಿದ್ದಾರೆ ಮ್ಯಾಮ್. ಅವಳು ಯಾಕೆ ಅಲ್ಲಿಗೆ ಹೋದ್ಲು? ಅಭಿಗೂ ಹೇಳಿದ್ದೆ ಅವಳು ನೋಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಬಾರ್ದು ಅಂತ. ಆದರೂ ಇಬ್ರು ಒಂದೇ ಫ್ಲೈಟಲ್ಲಿ ಹೋಗಿದ್ದಾರೆ. ಇವನ್ಗೆ ಏನು ಹೇಳಿ? Engine stable, takeoff power set, we're rolling. Gear up, let's fly. ನಾನ್ರಿ ಸದಾನಂದ ಮಾತಾಡ್ತಾ ಇರೋದು. ನೋಡಿ, ಕರೆಕ್ಟ್ ಟೈಮಿಗೆ ಬರಬೇಕು. ಊಟ ತಿಂಡಿ ಎಲ್ಲ ನೀಟ್ ಆಗಬೇಕು, ಬಂದವರು ಖುಷಿಯಾಗಿರ್ಬೇಕು. ಗೊತ್ತಾಯ್ತಾ? ಪದೇ ಪದೇ ನಿಮ್ಗೆ ಫೋನ್ ಮಾಡಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಗೊತ್ತಾಯ್ತಾ? ಇದೇನ್ ತಂಗ್ಯವ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ನಾನು ಏನ್ ಆಗ್ಬಾರ್ದು ಅಂತ ಅನ್ಕೋತೀನೋ ಅದೇ ಆಗತ್ತೆ. ಅಲ್ಲ, ಆ ಗೌತಮಿ ಎಷ್ಟು ಧೈರ್ಯ! ಆಫೀಸ್ ಕಡೆಗೆ ಮತ್ತೆ ಹೋಗಿದ್ದಾಳಲ್ಲ, ಅವಳಿಗೆ ಸ್ವಲ್ಪನಾದ್ರೂ ಮರ್ಯಾದೆ ಅನ್ನೋದು ಬೇಡವಾ? ಅದು ಅಲ್ಲದೆ ಅಭಿ ಜೊತೆಗೆ ಒಂದೇ ಫ್ಲೈಟ್ ಅಲ್ಲಿ ಹೋಗಿದ್ದಾಳೆ. ಅಲ್ಲ, ಎಂತ ಚಿಪ್ ಮೆಂಟಾಲಿಟಿ ಹುಡುಗಿ ಅವಳು. ಅಯ್ಯೋ, ಏನ್ ಹೇಳ್ತಾ ಇದೆಯಾ ತಂಗ್ಯವ್ವ? ಅವಳು ಒಂದೇ ಫ್ಲೈಟ್ ಅಲ್ಲಿ ಇದ್ದಾಳ ಅಭಿಮನ್ಯು ಜೊತೆಗೆ. ಏನ್ ತಂಗ್ಯವ್ವ? ಹೌದು ಅಣ್ಣ, ನನ್ಗೆ ಅದೇ ಟೆನ್ಷನ್ ಆಗ್ತಾ ಇರೋದು. ಜೊತೆಗೆ ಏನ್ ಹೇಳ್ತಾ ಇದೀಯ? ಒಂದೇ ಫ್ಲೈಟ್ ಅಂತೀಯ? ಫ್ಲೈಟ್ ಈಗ ಹಾರ್ತಾ ಇರುತ್ತೆ, ಅದ್ರ ಜೊತೆಗೆ ಅವರಿಬ್ರು ಮನಸ್ಸು ಹಾರ್ಬಿಟ್ರೆ ಏನ್ ಮಾಡೋದು ತಂಗ್ಯವ್ವ? ಅಣ್ಣ, ನೀನ್ ಸುಮ್ನೆ ಏನೇನೋ ಮಾತಾಡ್ಬೇಡ. ಅಭಿ ನನ್ನ ಮಗ, ಅಂತದೆಲ್ಲ ಏನು ಆಗಿರೋದಿಲ್ಲ. ಈ ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ಅಯ್ಯೋ ತಂಗ್ಯವ್ವ, ನೀನು ಫೋನ್ ಕನೆಕ್ಟ್ ಆಗಲ್ಲ ಅಂತ ಸುಮ್ಮನೆ ಬಿಟ್ರೆ ಅವರಿಬ್ರು ಕನೆಕ್ಟ್ ಆಗ್ಬಿಟ್ರೆ
ಬೇಡ ಇನ್ನೊಂದು ಟ್ರೈ ಮಾಡ್ತಂಗೆವ. ಅವಳಿನತ್ತು ರೂಪಾಯಿ ಮಾಡಿ ನನ್ನ ಹಳಿ ಮೈಯನ್ನು ಬುಟ್ಟಿಗೆ ಹಾಕೊಂಡು ಅಯ್ಯೋ ದೇವ್ರೆ ಅದನ್ನ ಕಲ್ಪಿಸ್ಕೊಳಕ್ಕಾಗಲ್ಲ ತಂಗೆವ್ವ. ಇದು ನನ್ನ ಮಗಳ ಬದುಕಿನ ಪ್ರಶ್ನೆ ತಂಗೆವ್ವ. ಅಣ್ಣ ಮೆಸೇಜ್ ಬಂತು. ಫ್ಲೈಟಲ್ಲಿ ವೈಫೈ ಕನೆಕ್ಟ್ ಆಯ್ತು ಅನ್ಸತ್ತೆ. ಎಸ್ ಮಾಮ್. ಅಭಿ ಎಲ್ಲಿದ್ಯಾ? ಮಾಮ್, ನಾನು ಫ್ಲೈ ಮಾಡ್ತಾ ಇದ್ದೀನಿ. ನೀನ್ ಫ್ಲೈಟಲ್ಲಿ ಇರೋದು ನನಗೆ ಗೊತ್ತು. ನೀನ್ ಯಾರ ಜೊತೆಗಿದ್ಯಾ? ಐ ಮೀನ್ ಗೌತಮಿ ನಿನ್ ಜೊತೆಗಿದ್ದಾಳಾ? ಎಸ್ ಮಾಮ್, ಅವ್ರು ಡ್ಯೂಟಿ ಮೇಲೆ ಬಂದಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಅವಳು ಡ್ಯೂಟಿ ಮಾಡೋದೇನು ಬೇಕಾಗಿಲ್ಲ ಅಭಿ. ಈಗಲೇ ನೀನು ಫ್ಲೈಟ್ನ ಲ್ಯಾಂಡ್ ಮಾಡಿಸಿ ಅವಳನ್ನ ಕೆಳಗಿಳಿಸು ಇಮಿಡಿಯೇಟ್ ಆಗಿ. ಅವಳು ನಿನ್ ಜೊತೆ ಇರೋದು ನನಗಿಷ್ಟ ಇಲ್ಲ ಅಭಿ. ಮಾಮ್, ಐ ಮೀನ್ ಮಿಡ್ ಏರ್. ನಾನು ಸಡನ್ನಾಗಿ ಲ್ಯಾಂಡ್ ಮಾಡೋಕ್ಕಾಗಲ್ಲ. ATC ಇಂದ ಪರ್ಮಿಷನ್ ಬೇಕಾಗುತ್ತೆ ಮಾಮ್. ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ಲ್ಯಾಂಡ್ ಮಾಡೋಕ್ಕಾಗೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಭಿ ಆ ಪ್ರೊಸೀಜರ್ಸ್ ಎಲ್ಲ ನನಗೂ ಗೊತ್ತಿದೆ. ಬಟ್ ಐ ಡೋಂಟ್ ವಾಂಟ್ ಹರ್ ಟು ಬಿ ವಿತ್ ಯು ಇನ್ ದಟ್ ಫ್ಲೈಟ್. ಯು ಗಾಟ್ ಇಟ್?